ಅಲ್ಲ ಏನಾರು ಮಾಡಿ ನನ್ನ ಗಂಡ ಯಾಕೆ ನನ್ನ ಹತ್ರನೇ ಇರಬೇಕು ಹಂಗೆ ಮಾಡ್ಕೋಬೇಕಲ್ಲ. ಹಾಂ ಏನು ಮಾಡಲಿ, ನೋಡಿದ್ರೆ ಯಾವಾಗಲೂ ನನ್ನ ಸೌತಿ ರೂಮಲ್ಲೇ ಬಿದ್ದಿರ್ತಾನೆ. ನನ್ನ ಕಡೆ ಜ್ಞಾನ ಅಂತ ಕೊಡಲ್ಲ ನನ್ನ ಗಂಡ. ಹೆಂಗಾನ ಮಾಡಿ ನನ್ನ ಗಂಡನ ಹೊಲಿಸ್ಕೋಬೇಕಲ್ಲ. ಏನು ಮಾಡಲಿ, ಹೊಸ ಸೀರೆಗಳು ಹೆಂಗೋ ಐತೆ ನನ್ನ ಹತ್ರ, ಹೆಂಗಾನ ಮಾಡಿ ಫ್ಯಾಷನ್ ಆಗಿ ಬದಲಾಗ್ಬಿಡ್ಬೇಕಲ್ಲ. ಅವಾಗ ನನ್ನನ್ನು ನೋಡಿ ನನ್ನ ಗಂಡ ಪ್ರೀತಿ ಬರ್ತದೇನೋ. ಇದೇ ಒಳ್ಳೆ ಐಡಿಯಾ ಮಾಡ್ತೀನಿ ಇರು. ಆವಾಗ ನನ್ನ ಗಂಡ ಒಳ್ಳೊಳ್ಳೆ ಫ್ಯಾಷನಾಗಿರೋ ಬಟ್ಟೆನ ತಗೊಂಡ್ಬಿಡ್ತೀನಿ. ಈ ಸೀರೆ ಎಲ್ಲ ಹಳೆ ಕಾಲದವು ಸೆಟ್ ಆಗೋಕ್ಕಿಲ್ಲ. ಈ ಸೀರೆ ಹಳೆ ಕಾಲದವು ಬೇಡ. ಫ್ಯಾಷನಾಗಿರೋದು ಚೂಡಿದಾರ್ಗಳು, ಪ್ಯಾಂಟು ಶರ್ಟು ಎಲ್ಲ ತಗೊಂಡ್ಬಿಡ್ಬೇಕು. ಎಲ್ಲ ತಗೊಂಡು ಮೇಕಪ್ ಚೆಂದಾಗಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಸ್ಕೊಂಡು ಒಳ್ಳೆ ಯಂಗ್ ಲೇಡಿ ಥರ ಆಗ್ಬಿಡ್ಬೇಕು. ಆವಾಗ ನನ್ನ ಗಂಡ ನನ್ನ ಬಿಟ್ಟು ಎಲ್ಲೂ ಆಗೋಕ್ಕಿಲ್ಲ. ಒಳ್ಳೆ ಉಪಾಯ. ಈ ಉಪಾಯ ಎಲ್ಲ ನನ್ನ ಸೋತಿಗೆ ಗೊತ್ತಾಗಬಾರ್ದು. ಬೆಳಗ್ಗೆನೇ ಹೋಗ್ಬಿಡ್ತೀನಿ. ಬೆಳಗ್ಗೆನೇ ಎದ್ದು ಪಾರ್ಲರ್ಗೆ ಹೋಗಿ ಮಖವೆಲ್ಲ ತಿಕ್ಸ್ಕೊಂಡು ಬೆಳ್ಳಗೆ ಮಾಡಿಸ್ಕೊಂಡು ಈ ಕೂದಲು ಏನು ಹಚ್ಚಿದ್ರು ನಂದು ಬೆಳೆಯೋಕ್ಕಿಲ್ಲ ಉದ್ದಕ್ಕೆ. ಏನಾರ ಒಂದು ಟೋಕನ್ ಏನಾದರೂ ತಗೊಂಡು ಹಾಕೊಂಬಿಡ್ಬೇಕು ತಲೆಗೆ. ಒಳ್ಳೆ ಹೆಂಗಿರ್ಬೇಕು ನನ್ನ ಜಡೆ ಅಂದರೆ ನೋಡಿದ್ರೆ ಹಂಗೆ ಎಲ್ಲರೂ ನಾವು ಬಿದ್ದೋಗ್ಬಿಡ್ಬೇಕು. ಹಂಗೆ ನೀಟಾಗಿ ಚೆಂದಾಗಿ ಜಡೆ ಎಣ್ಕೊಂಡಿರೋದು ತಗೋಬೇಕು. ಸಿಗ್ತವೆ ಎಲ್ಲ ಕಡೆ. ಎಣ್ಕೊಂಡಿರೋದು ಚೆಂದಾಗಿ ತಗೊಂಡು ಒಂದು ಚೆನ್ನಾಗಿರೋದನ್ನ ಏನಾರ ಡ್ರೆಸ್ ಮಾಡಿ ತಗೋಬೇಕು. ನೋಡ್ಬೇಕು ನನ್ನ ಗಂಡ ನಾನು ಬಿಟ್ಟು ಆ ಕಡೆ ಕೂದಲಕ್ಕೆ ಇಲ್ಲ. ಅವಳು ಹೇಳ್ಕೊಂಡು ಹೋಗ್ತಾ ಇರಬೇಕು. ನನ್ನ ಗಂಡ ಅವಳ ಕಡೆ ತಿರುಗು ನೋಡಬಾರ್ದು. ಹಂಗೆ ನಾನು ಮಾಡ್ರನ್ ಆಗಬೇಕು. ಆಯ್ತೀನಿ ಬಿಡೋಕ್ಕಿಲ್ಲ. ಇದೇ ಬಿಡೋಕ್ಕಿಲ್ಲ ನನಗೆ. ಒಳ್ಳೆ ಉಪಾಯ ಬರ್ತದೆ ತಲೆನಾಗೆ. ಈ ಚಂದ್ರಿಗೆ ಮನೆಗೆ ಹೇಳಿದ್ದೆ. ಈ ಚಂದ್ರಿನೂ ಯಾಕೆ ಬರಲಿಲ್ಲ. ಬಂದಿದ್ರೆ ಅವಳ ಜೊತೆ ಮಾಡ್ಕೊಂಡು ಹೋಗ್ಬೋದಾಯಿತು. ಏನು ಮಾಡಲಿ. ಇನ್ನು ನನ್ನ ಮಗಳು ಅದೊಂದು ಪೆದ್ಕೊಂಡಿದ್ದು. ಅದು ಬೇಡ, ಸುಮ್ಕಿರು, ಕೆಲಸ ಕೆಟ್ಟೋಗ್ತದೆ. ಮಾಡ್ತೀನಿ ಇನ್ನೊಂದು ಚಂದ್ರಿಗೆ ಫೋನ್ ಮಾಡಿ ಕರಿತೀನಿ. ಅವಳನ್ನ ಇರಲಿ ಜೊತೆಗೆ. ನಾನು ಫ್ಯಾಷನಾಗಿ ಚೂಡಿದಾರನ ಪ್ಯಾಂಟ್ ಶರ್ಟ್ ಹಾಕೊಂಡು ಮೇಕಪ್ ಎಲ್ಲ ಬಡ್ಕೊಂಡು ಒಳ್ಳೆ ಯೂರೈನ್ ಕಂಡಂಗೆ ಕಾಣ್ತೀನಿ. ಹೆಂಗೆ ಕಾಣ್ತೀನಲ್ವಾ. ಅಕ್ಕ ಕಾಫಿ ತಂದಿದ್ದೀನಿ. ಏಯ್ ಸರ್ರಿ, ನಾನು ಯಾರು ಕೇಳಿದೆ ನೀನು ಕಾಫಿ ಅಲ್ಲ. ಯೋಟೆ ನಿನಗೆ ಧೈರ್ಯ ನನ್ನ ರೂಮಿಗೆ ಬರೋಕ್ಕೆ? ಅಕ್ಕ ಕಾಫಿ ತಗೋ ಅಂತ ನಿಂಗೆ ಮಾನ ಬರೋದಿಲ್ವಾ? ನನಗೆ ಬೇಕಂದ್ರೆ ಕುಡಿತೀನಿ. ನಿಂಗೆ ತಾಂಬಂತ ಯಾರು ಹೇಳ್ತು? ಎತ್ಕೊಂಡೋಗೆ ಇಲ್ಲಿಂದ. ಮಕ್ಕಕ್ಕೆ ಏರಿಸ್ತೀನಿ ನೋಡು. ಬಂದ್ಬಿಟ್ಲೆ ಇಲ್ಲಿ ನೈಸ್ ಮಾಡ್ಕೊಳಕ್ಕೆ. ನನ್ನ ಗಂಡ ನೈಸ್ ಮಾಡ್ಕೊಂಡಿದ್ದಂತೆ ನನ್ನ ನೈಸ್ ಮಾಡ್ಕೊಳಕ್ಕೆ ಬರ್ತಾಳೆ. ನನ್ನ ಸೌತಿ ಕಡೆ ನೀನು ನನ್ನ ಮೈಯೆಲ್ಲ ಉರಿಸ್ಬೇಡ. ನಡೆದು ಸಾದಾ ನಿಂತ್ಕೊ. ಯಾಕೆ ಕತ್ಕೊಂಡು ಹೋಗ್ತಿದ್ಯಾ? ಏನಾಯ್ತು ಹೇಳು. ಏನೂ ಇಲ್ಲ ರೀ, ನಾನು ನಿಮ್ಮ ಎರಡನೇ ಮದುವೆ ಮಾಡ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕೆ ಶಾರದಾ, ಏನಾಯ್ತು ಹೇಳು. ಏನಾದರೂ ಅಂದ್ಲ ಅವಳು? ಅಕ್ಕನ ಏನು ಅಂದ್ಬೇಡಿ ಸುಮ್ಕಿರಿ. ನಾನು ಮದುವೆ ಮಾಡ್ಕೊಂಡು ಬಂದಿರೋದು ನನ್ನ ತಪ್ಪು. ನೀವು ಮಕ್ಕಳಿಲ್ಲ ಅಂತ ಹೇಳಿ ನನ್ನ ಮದುವೆ ಅಂದ್ರಿ. ಅಕ್ಕಂಗೆ ಅದು ಜಾಸ್ತಿ ಇದಾಗ್ಬಿಟ್ಟು ಅವತ್ತಿಂದ ನನ್ನ ಮೇಲೆ ಅದೇ ಥರ ಇದೆ ಮನಸ್ಸಲ್ಲಿ. ನೀವೇನು ಬೇಜಾರು ಮಾಡ್ಕೊಬೇಡಿ, ಇದೆಲ್ಲ ಇದ್ದಿತ್ತು. ಹಂಗಂದ್ರೆ ಅಂತದ ಸರ್ದಾ, ಕೇಳ್ತೀನಿ ಇರು. ನೀನು ಯಾಕೆ ಅವಳು ಕೋಣೆಗೆ ಹೋಯ್ದೆ? ಏನು ತಗೊಂಡೋದೆ ಕಾಪಿಯ? ಅವಳು ಬೇಕಾದವಳು ಬಂದು ಮಾಡ್ಕೊಂಡು ಕುಡಿತಾಳೆ. ನಿನ್ಗೆ ಯಾಕೆ ಬೇಕು? ನೀನು ಕುಡ್ದ ಮಕ್ಳು ಕೊಟ್ಟ ಸಾಕು. ಬೇಕಾದವಳು ಬಂದು ಮಾಡ್ಕೊಂಡು ಕುಡಿತಾಳೆ. ನೀನು ಹಿಂಗೆಲ್ಲ ಮಾಡಿ ತೋರಿಸ್ತೀಯಾ, ಕಡೆಗೆ ಬೈಕೊಂಡು ಬರ್ತೀಯಾ? ನಿಂಗೆ ಯಾಕೆ ಬೇಕು ಇವೆಲ್ಲ? ಬಿಡಿ ಹೋಗ್ಲಿ, ಪರವಾಗಿಲ್ಲ. ಆಯಿತು, ಸುಮ್ಕೆ ಹಾಕಿ ವಿಷಯ ದೊಡ್ಡ ಮಾಡಬೇಡಿ. ನಡೀರಿ ಸುಮ್ಕೆ ಹೋಗಿ. ನಡಿ, ನೀನು ಬರ್ತೀನಿ. ಅಯ್ಯೋ ಇವ್ರು ಏನಪ್ಪ, ಇವ್ರು ಬೇರೆ ಒಳಗಡೆ ಹೋದ್ರು. ಸುಮ್ಮನೆ ಅಪ್ಪ ಅಕ್ಕನ ಜೊತೆ ಜಗಳ ಮಾಡ್ತಾರೆ. ಲೇ ಪರಿಮಳ, ಅಲ್ಲ ಕಣೆ, ಈಗ ಏಂತಕ್ಕೆ ನೀನು ಸುಮ್ಮನೆ ಅವಳನ್ನ ಬೈಯೋದು ಸಾರ್ದಿನ? ಏಂತಕ್ಕೆ? ಅವಳು ಏನೋ ಹೋಗಲಿ ಅಂತ ಕಾಪಿ ತಂದು ಕೊಟ್ಟರೆ ಎಲ್ಲನ ಕಂಡಿದ್ದೀಯೇನೆ ನೀನು? ಎಲ್ಲನ ಕಂಡಿದ್ದೀಯೇನೆ? ಒಂದು ದೊಡ್ಡಂತಿಗೆ ಚಿಕ್ಕಂಟು ಕಾಪಿ ತಂದು ಕೊಡೋದೆಲ್ಲನ ಕಂಡಿದ್ದೀಯೇನೆ ನೀನು? ಓಲಿ ಹೆಸರ್ಕಂತ ಅವಳು ತಂದು ಕೊಡ್ತಾಳೆ. ಇವನ್ನ ಕುಡಿಯೋಬಿಟ್ಟು ಅವಳನ್ನೇ ಒಂದು ಕಳಿಸ್ತೀಯಲ್ಲಿ. ಸರಿನೇನೆ ನಿನಗೆ ಬರೆಯೋದು? ಅದೇ ಅನ್ಕೊತಿದ್ದೆ, ಯಾಕಿಂತ ಅವ್ನು ನೈಸ್ಕೊಂಡು ಬರಲಿಲ್ಲ ಅಂತ. ನಿಮಗೆ ಬರೀ ಅವಳೇ ಕಣ್ಕಾಣೋದು. ನಾನೆಲ್ಲಿ ಕಾಣ್ತೀನಿ ರೀ ನಿಮಗೆ? ಅವಳೇ ಕಣ್ಕಾಣೋದು. ಹೋಗಿ ಸಮಾಧಾನ ಮಾಡಿ. ನಾನು ಅನ್ಬಾರ್ದಂಗೆ ಅಂತ ಆಗಲೇ ಮಳ್ಳಿರೋ ಥೋಡು ಹೋಗ್ಬಿಡ್ತಾಳೆ. ಇವನು ಮಾಡಿದೆ ಅನ್ಕೋಬೇಕು ಜನಗಳು. ಅವಳ ನಾಟಕ ಎಲ್ಲ ಅರ್ಥ ಆಗೋಕ್ಕಿಲ್ಲ ನಿಮಗೆ. ನನಗೆ ಅರ್ಥ ಆಗ್ತದೆ ಅವಳ ನಾಟಕ ಎಲ್ಲ. ಹೋಗಿ. ಬರೀ ನೋಡೆ ಹೇಳ್ತಿದ್ದೀನಿ. ಹಾಗಾಗಲೇ ನೀನು ಯಾವಾಗಲೂ ಹಾಗೆ ಗೋಳಿಕೊಬಾರ್ದು ಕಡೆ. ಸರಿಯಲ್ಲ ಅದು. ನಿನಗೆ ಗೊತ್ತು ತಾನೆ ಎಲ್ಲನೂ ಏನೇನಾಗೈತೆ ಅಂತ. ಎಲ್ಲ ಗೊತ್ತಿದ ಮೇಲೆ ಎಂತಕ್ಕೆ ಸುಮ್ಮನೆ ಅವಳು ಏನಾದರೂ ಬೇಕು ಅಂತ ಬಂದ್ಲ? ನಾವಲ್ವಾ? ಹ್ಞೂ ರೀ, ನೀರು ನಿಮ್ಮ ಅಪ್ಪ ಅಮ್ಮ ಮಾಡಿದ ಕೆಲಸಕ್ಕೆ ಇವತ್ತು ನಾನು ಅನ್ಬಸ್ತಿದ್ದೀನಿ. ನಾನು ಇರುವಾಗಲೇ ಇನ್ನೊಂದು ಏನಾರು ತಂದ್ರೆ ನೀವು ನಿಮ್ಗೆ ಮನಸ್ಸಾಗಿಸಿ ಹೆಂಗೆ ಕೊಪ್ತದೆ ಅದೇ ಹೇಳಿ ಫಸ್ಟು. ನನಗೆ ಮನಸ್ಸಿಗೆ ಹೆಂಗೆ ಚುಚ್ಚಿರ್ಬೇಕು. ನೀವು ಹಿಂಗೆ ಕರ್ಕೊಂಬಂದ್ಬಿಟ್ರೆ ಹೆಂಡತಿ ಅಂತ ಹೇಳ್ಬಿಟ್ಟು ಏನು 1-2 ವರ್ಷ ಲೇಟ್ ಆಗ್ಬಿಟ್ರೆ ಈ ಪ್ರಪಂಚಕ್ಕೆ ಎಲ್ಲರೂ ಹಂಗೆ ಬಿಟ್ಬಿಟ್ಟು ಮದುವೆ ಆಗ್ಬಿಡ್ತಾರೆ ಹೆಂಡ್ರದಿರ್ನ. ಅಲ್ಲ, ಈಗ ಏನೋ ಆಯಿತು, ಏನೋ ಒಂದು ತಪ್ಪಾಗೈತೆ. ನೀನು ಅದನ್ನೇ ಮನಸ್ಸಲ್ಲಿ ಮಾಡ್ಕೊಂಡು ಇನ್ನೂ ಹಂಗೆ ಓದಿದ್ರೆ ಯಾರಿಗೂ ನಿಮ್ಮದಿ ಶಾಂತಿ ಇಲ್ಲ ಕಣೆ. ಇಲ್ಲಿ ಯಾರಿಗೂ ನಿಮ್ಮದಿ ಶಾಂತಿ ಸಿಗೋಕ್ಕಿಲ್ಲ. ಏನೋ ಅನ್ಸರ್ಸ್ಕೊಂಡು ಹೋಗಬೇಕು. ಅದನ್ನೇ ಆಗಿದ್ದೆ. ಇನ್ನು 8 ವರ್ಷ ಮಕ್ಕಳು ಮದುವೆ ವಯಸ್ಸಿಗೆ ಬಂದರೂ ನೀನು ಹಿಂಗೆ ಮುಂದುವರಿಸ್ಕೊಂಡು ಹೋದರೆ ಸಾಲಿ ತೊಂದರೆ ಆಯ್ತದೆ ಮುಂದಕ್ಕೆ ಮಕ್ಕಳು ಭವಿಸಿದ ಮೇಲೆ. ಮಕ್ಕಳು ಭವಿಸಿದ ಮೇಲೆ ಅಲ್ಲ. ಅನಸ್ವತಿ ಹುಟ್ಟಿದ ಮಗನ ನನ್ನ ಮಗ ಅಂತ ಯಾಕೆ ಹೇಳ್ತೀಯಾ? ನನಗಿರೋದು ಒಬ್ಬಳೆ ಮಗಳು ಬಿಡು. ಆ ಮಗಿಂದು ಚೆಂದಾಗಿದ್ದರೆ ಸಾಕು ನನಗೆ. ಏನೇ ನೀನು ಹಿಂಗೆ ಮಾತಾಡ್ತೀಯಾ? ಅವನಿಗಪ್ಪ ನಾನೇ ಅಲ್ವೇನೆ? ನಿಮಗೂ ನಾಚಿಕೆ ಆಗೋಕ್ಕಿಲ್ಲ. ಅದು ಹೆಂಗೆ ಹೇಳ್ಕೊತೀರ ರಾಜರಸವಾಗಿ ಅಪ್ಪ ನಾನು ಅಂತ? ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಕಣ್ಮುಂದೆ ನಿಂತ್ಕೊಬೇಡಿ. ದಯವಿಟ್ಟು ಹೋಗ್ಬಿಡಿ.
ಅನ್ನು ಇನ್ನು ಏನೇನು ಅನ್ಬೇಕೋ ಏನೇನು ಉಗಿಬೇಕೋ ಎಲ್ಲ ಉಗಿದ್ಬಿಡು. ನನಗೆ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇದ್ದಿದ್ದರೆ ನಿನ್ಕಿಂತ ಮೊದಲು ನಾನು ಏನಾದರೂ ಸಾರ್ದನೆ ನೋಡ್ಬಿಟ್ಟಿದ್ರೆ ಫಸ್ಟ್ ಅವಳೇ ಮದುವೆ ಮಾಡ್ಕೊತಿದ್ದೆ. ಇನ್ನಂತೂ ನನ್ನ ಜನ್ಮಕ್ಕೂ ಆಯ್ತು ಇರಲಿಲ್ಲ. ಎಂಥ ದೊಡ್ಡ ತಪ್ಪಾಯಿತು. ಅವಳು ಸಾರ್ದ ಮೊದಲೇ ಖಂಡಿತ ಆಗಿರೋದು. ನಿನ್ನಂತ ಹೆಣ್ತಿನ ಕಟ್ಕೊಂಡು ನಾನಂತೂ ಎಣಗೆ ಬರ್ತಾಯಿಲ್ಲ, ಎಣಗೆ ಬಿಟ್ಟಿದ್ದು ಕಣೆ. ಇನ್ನೇ ಆಗೋಕ್ಕಿಲ್ಲ ನನಗೆ. ಆಗಕ್ಕಿಲ್ಲ ಅಂದರೆ ಈಗೇನು ಮಾಡ್ತೀರಿ? ಏನು ಮಾಡೋಕ್ಕತ್ತದೆ ಅನ್ಬಸ್ಬೇಕು. ನನ್ನ ಸೌತಿಗೆ ಮಾತೆ ಮರಳಾಗಿ ಆಗಾಗಲೇ ಬಂದು ನನ್ನ ನುಗ್ಗಿತಾರೆ. ಏನು ಮಾಡಬೇಕು ನನ್ನ ಗಂಡನ ಹೊಲ್ಸೋಣಕ್ಕೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಮತ್ತೆ ಬಂದು ಕೆತ್ತೆ ತೆಗಿತಾನೆ. ನನಗೆ ಗೊತ್ತದೆ ಏನು ಮಾಡಬೇಕು ಅಂತ. ನನಗೆ ಗೊತ್ತದೆ ಏನು ಮಾಡಬೇಕು ಅಂತ. ನಾನು ಅದನ್ನೇ ಮಾಡ್ತೀನಿ. ಎಲ್ಲ ಅವಳಿಗೆ ಆಡಳಿತ ಬಿಟ್ಟು ಕೂತ್ಕೊಳ್ಳೋಕ್ಕಾಗಕ್ಕಿಲ್ಲ ನಾನು. ಈ ಮನೆಯಲ್ಲಿ ನಂದು ಏನು ಇಲ್ಲಿ ಗೊತ್ತು, ನನ್ನ ಅಧಿಕಾರ ಏನು, ನನ್ನಿದೇನು ಅಂತ ಅವಳಿಗೆ ತೋರಿಸ್ಲೇಬೇಕು ನಾನು ಇನ್ನೂ ಹಿಂಗೆ ಸುಮ್ಮನೆ ಇದ್ದರೆ ನನ್ನನ್ನು ಮೂಲೆ ಗುಂಪು ಮಾಡಾಕ್ಬಿಡ್ತಾಳೆ. ಎಲ್ಲ ನನ್ನ ಗಂಡಂಗೆ ನನ್ನ ಮಕ್ಕಳಿಗೆ ಎಲ್ಲ ಅವಳದೇ ಆಗುತ್ತದೆ. ಈ ಮನೆಯೇ ಅವಳ ಸಾಮ್ರಾಜ್ಯ ಆಗೋಯ್ತದೆ. ನನ್ನ ಜೀವನ ಇರ್ತದೆ ನಮಗೆ. ನಾನು ಇದ್ದು ಸತ್ತಂಗೆ ಆಗ್ಬಿಡ್ತದೆ. ಇಲ್ಲ ಇದನ್ನು ನಿಮಗೆ ಬಿಡಬಾರ್ದು. ನನಗೆ ಗೊತ್ತು. ನಾನು ಮಾಡಬೇಕು, ಸರಿಯಾಗಿ ಮಾಡಬೇಕು. ಎಲ್ಲ ಕಡೆ ನಂದೇ ಇರಬೇಕು. ಇವಳು ಜೀವನ ಇರಬಾರ್ದು, ಇವಳದೇನು ನಡಿಬಾರ್ದು. ಹಂಗೆ ಮಾಡಬೇಕು ಈ ಮನೆಯಲ್ಲಿ. ಮಾಡ್ತೀನಿ, ಬಿಡೋಲ್ಲ, ಮಾಡೇ ಮಾಡ್ತೀನಿ. ನಾನು ಏನು ಅಂತ ತೋರಿಸ್ತೀನಿ. ಈ ಪೊರಿ ಏನು ಅಂತ ನಾನು ತೋರಿಸ್ಲೇಬೇಕು ನನ್ನ ಗಂಡಂಗೂ ಅವಳಿಗೂ.